ಬಟ್ ನೈಟ್ ಮಾತ್ರ ನಾರ್ತ್ ಈಸ್ಟ್ ಕಡೆ ಓಡಾಡಿದ್ರೆ ಹಿಂಗೆ ಗತಿ. ನೈಟ್ ಮಾತ್ರ ಸೇಫ್ ಅಲ್ಲ ಇಲ್ಲಿ. ಆ್ಯಕ್ಚುಲಿ ಊರಿಂದ ನಾನು ಬೈಕ್ ಓಡಿಸ್ಕೊಂಡೇ ಬಂದಿರೋದು. ಅದಕ್ಕೆ ರಿಟರ್ನ್ ಪಾರ್ಸಲ್ ಹಾಕೋಣ ಪ್ಲ್ಯಾನಿಂಗು ಮಾಡ್ತಿದ್ದೆ. ಇವಾಗ ಆ್ಯಕ್ಚುಲಿ ನಾನು ಇರೋದು ಅರುಣಾಚಲ್ ಪ್ರದೇಶ ಪಾಸಿಘಾಟ್ ಅಂತ ಬರುತ್ತೆ. ಪಾಸಿಘಾಟಲ್ಲಿ ಇದ್ದೀನಿ. ಇಲ್ಲಿಂದೆಲ್ಲ ಮನೆಗಿನೇ ಎಲ್ಲ ನೋಡಿದ್ರೆ ಫುಲ್ಲು ಡಿಫ್ರೆನ್ಸು. ಅಂದರೆ ಬೇರೆ ಕಡೆ ಎಲ್ಲೂ ಸಿಗೋಲ್ಲ. ಡಿಫ್ರೆಂಟ್ ಅಂದರೆ ಫುಲ್ ಡಿಫ್ರೆಂಟ್ ವೈಬು. ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಹಿಂದೆ ಯಾವ ಥರ ಇದೆ. ಮೇಲ್ಗಡೆ ಅಷ್ಟೇ ತಗಡಿನ ಶೀಟ್ ಕಾಣಿಸ್ತಿದೆ, ಬಟ್ ಆ ಥರ ಇಲ್ಲ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಫುಲ್ ಬಂಬು. ಈ ಕಡೆ ಎಲ್ಲ ಕಾಮನ್, ಬಿದ್ರೆಲ್ಲ ಕಟ್ ಮಾಡಿ ಮನೆ ಕಟ್ತಾರೆ ಈ ಕಡೆ. ಆ್ಯಕ್ಚುಲಿ ಇವ್ರ ಕಲ್ಚರು ಅಷ್ಟೇ ಸ್ವಲ್ಪ ಎಲ್ಲ ಫುಲ್ ಡಿಫ್ರೆನ್ಸ್ ಇದೆ. ಈ ನಾರ್ಮಲ್ ಆ ಕಡೆ ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯಾ ಆ ಕಡೆ ಸೈಡೆಲ್ಲ ಸಿಗೋಲ್ಲ ಈ ಥರ ಕಲ್ಚರು. ಇದು ಬರೀ ಸಿಗೋದು ನಾರ್ತ್ ಈಸ್ಟ್ ಅರುಣಾಚಲ್ ಪ್ರದೇಶಲ್ಲಿ ಮಾತ್ರ. ಫುಲ್ ಡಿಫ್ರೆಂಟ್ ವೈಬ್ ಇದೆ ನೋಡಿ, ಎಷ್ಟು ಡಿಫ್ರೆನ್ಸು. ಒಂಥರ ಆ್ಯಕ್ಚುಲಿ ಒಂದು ವಿಲೇಜ್ ಅಷ್ಟೇ, ಇನ್ನೂ ಬೇರೆ ಎಲ್ಲ ಸಿಕ್ಕಾಪಟ್ಟೆ ಪ್ಲೇಸ್ ಇದೆ. ಅಲ್ಲೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಎಲ್ಲ ನಾರ್ಮಲಾಗಿ ಎಲ್ಲ ಹೋಗ್ತಾ ಇರ್ತಾರೆ ಆ ಕಡೆ ಯೂಟ್ಯೂಬರ್ಸ್ ಎಲ್ಲ. ಬಟ್ ಯಾರು ಈ ಥರ ಮನೆ ಹತ್ರ ಹೋಗಿ ನೋಡೋದು ಕಮ್ಮಿ. ನಾನು ಪ್ಲೇಸ್ಗಿಂತ ಈ ಥರ ವೆದರ್ ನೋಡೋಕ್ಕೆ ನನಗೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಇವತ್ತು ಮಳೆ ಬರ್ತಿದೆ, ನಿನ್ನೆಲ್ಲ ಮಳೆ ಇರಲಿಲ್ಲ. ನಿನ್ನೆ ಒಳ್ಳೆ ಬಿಸಿಲಿತ್ತು ವೆದರು. ವ್ಯೂ ಪಾಯಿಂಟಿಗೆಲ್ಲ ಹೋಗೋಣ ಅಂತಿದ್ದೆ ಇವತ್ತು ಪ್ಲ್ಯಾನಿಂಗಲ್ಲಿ. ಮಳೆ ಬಂದರೆ ಎಲ್ಲ ಸರಿ ಕಾಣಲ್ಲ, ಅದಕ್ಕೋಸ್ಕರ ಹಿಂಗೆ ಸುಮ್ಮನೆ ಸುತ್ತಾಡ್ತಿದ್ದೆ. ಹಿಂದೆಗಡೆನೇ ರೂಮ್ ಮಾಡಿದ್ದೆ, ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಬಂದೆ. ಇವಾಗ ಜನ ಎಲ್ಲ ಫುಲ್ ಫ್ರೆಂಡ್ಲಿ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೈಟ್ ಮಾತ್ರ ನಾರ್ತ್ ಈಸ್ಟ್ ಕಡೆ ಓಡಾಡಿದ್ರೆ ಹಿಂಗೆ ಗತಿ. ನೈಟ್ ಮಾತ್ರ ಸೇಫ್ ಅಲ್ಲ ಇಲ್ಲಿ. ಯಾಕಂದರೆ ಯಾರಿಗೊತ್ತು, ಯಾರು ದರೋಡೆ ಮಾಡೋರು ಯಾರು ಸಿಕ್ಕಿದ್ರು ಮುಗೀತು. ಯಾಕಂದರೆ ಇಲ್ಲಿ ಎಲ್ಲರ ಕೈಯಲ್ಲೂ ದೊಡ್ಡ ಕತ್ತಿ ಇರುತ್ತೆ. ಇವ್ರದ್ದೇ ಅದು ಟ್ರೆಡಿಷ್ನಲ್ ನಂತರ ಕತ್ತಿ. ನಾರ್ಮಲ್ ಎಲ್ಲ ಕಡೆ ಯೂಸ್ ಅಂದರೆ ಬೇಟೆ ಆಡ್ಬೇಕಾರೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಥರ ಕತ್ತಿ ಇರುತ್ತೆ ಈ ಕಡೆ ಎಲ್ಲ. ಹುಷಾರಾಗಿ ಓಡಾಡ್ಬೇಕು. ಆಮೇಲೆ ಗನ್ ಅಂತೂ ಎಲ್ಲರ ಹತ್ರ ಇದೆ ಈ ಕಡೆ, ಯೂಸ್ ಮಾಡ್ತಾರೆ ಕಾಮನ್ನಾಗಿ. ಹಿಂಗಿದೆ ಪ್ಲೇಸು. ಅಷ್ಟು ದೂರದ ಗುಡ್ಡ. ಈ ಕಡೆ ಗುಡ್ಡದ ಹತ್ರ ಎಲ್ಲ ಓಡಾಡೋಕ್ಕೇನು ಪ್ರಾಬ್ಲಮ್ ಏನಿಲ್ಲಪ್ಪ, ಆರಾಮಾಗಿ ಹೋಗ್ಬೋದು. ಪಾಸಿಘಾಟ್ ಬೆಸ್ಟ್ ಒಂಥರ. ಈ ನಾರ್ಮಲ್ ಆಗೆಲ್ಲ ನಮ್ಮ ಸೌತ್ ಇಂಡಿಯಾದಿಂದ ಬೈಕ್ ರೈಡ್ಗೆ ಅಂತ ಬಂದರೆ, ಅದು ನಾರ್ತ್ ಈಸ್ಟಲ್ಲಿ ಆಲ್ಮೋಸ್ಟ್ 99% ಎಲ್ಲ ಬರೋದು ಬುಮ್ಲಾ ಪಾಸು, ತವಾಂಗ್ ಅಲ್ಲೇ ಹೋಗ್ತಾರೆ ಜಾಸ್ತಿ. ಸೇಲಾ ಪಾಸ್ ಎಲ್ಲ ಆ ಕಡೆನೇ ಹೋಗೋದು ಕಾಮನ್ನಾಗಿ, ಎಲ್ಲ ಅಲ್ಲೇ ಹೋಗ್ತಾರೆ. ಪ್ಲೇಸ್ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಸೂಪರ್ ಪ್ಲೇಸ್ ಮಾತ್ರ. ಬಟ್ ಬುಮ್ಲಾ ಪಾಸ್ ತವಾಂಗಿಂದ ಹಿಡಿದು ನಾನು ಆಲ್ಮೋಸ್ಟ್ 700 ಕಿಲೋಮೀಟರ್ ದೂರದಲ್ಲಿ ಬಂದಿರೋದು. ಕರ್ನಾಟಕ ಬಂದು ನಾನು ಒಬ್ಬನೇ ಅನಿಸುತ್ತೆ. ಇಲ್ಲಿ ಆಲ್ಮೋಸ್ಟ್ ಕೇಳ್ತಾ ಇದ್ದೆ, ಬೆಂಗಳೂರಿಂದ ಬಂದಿದೆಯಾ ಅಂತ ಕೇಳ್ತಾರೆ ಎಲ್ಲ. ಅಷ್ಟು ದೂರದಿಂದ ಇಲ್ಲಿ ಏನಕ್ಕೆ ಬಂದಿದೆಯಾ, ಏನು ಪ್ಲೇಸ್ ಇದೆ ಅಂತ. ಯಾಕಂದರೆ ಎಲ್ಲ ಬುಮ್ಲಾ ಪಾಸು, ತವಾಂಗ್ ಆ ಕಡೆನೂ ಹೋಗೋದು ಜಾಸ್ತಿ. ಅದಕ್ಕೆ ಈ ಕಡೆ ಯಾರೂ ಬರೋಲ್ಲ. ನಾನು ಬಂದೆ ಇಲ್ಲಿಂದ ಯೊಂಕಿಂಗ್ ಅಂತ ಒಂದು ಬರುತ್ತೆ, ಯೊಂಕಿಂಗ್ ಪ್ಲೇಸ್, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನಿಂಗಲ್ಲಿದ್ದೀನಿ. ಇಲ್ಲಿ ನೋಡಿದರೆ ಮಳೆ ಈ ಥರ ಬರ್ತಿದೆ, ಮಳೆ ಮೋಡ. ಇಲ್ಲಿ ಮಳೆ ಬಂದರೆ ಅಷ್ಟು ಜ್ವರ ಬರೋಲ್ಲ, ಸಿಕ್ಕಾಪಟ್ಟೆ ಜ್ವರ ಬರುತ್ತೆ ಮಳೆ. ಸೊ ಪ್ಲ್ಯಾನಿಂಗ್ ಎಲ್ಲ ಕ್ಯಾನ್ಸಲ್. ಆಮೇಲೆ ನೆಕ್ಸ್ಟು ರಿಟರ್ನ್ ನಾನು ಬರೋದು, ಆ್ಯಕ್ಚುಲಿ ಊರಿಂದ ನಾನು ಬೈಕ್ ಓಡಿಸ್ಕೊಂಡೇ ಬಂದಿರೋದು. ಅದಕ್ಕೆ ರಿಟರ್ನ್ ಪಾರ್ಸಲ್ ಹಾಕೋಣ ಪ್ಲ್ಯಾನಿಂಗು ಮಾಡ್ತಿದ್ದೆ. ಬಟ್ ಈ ಪಾರ್ಸಲ್ ಹಾಕೋ ಪ್ಲ್ಯಾನಿಂಗ್ ಕ್ಯಾನ್ಸಲ್ ಆಗಿ ರೈಡ್ ಮಾಡೋಣ ಪ್ಲ್ಯಾನಿಂಗಲ್ಲಿದ್ದೀನಿ. ಶಿಸ್ತಾಗಿ ರೈಡ್ ಮಾಡಿಕೊಂಡೇ ಹೋಗೋಣ ಅನ್ನೋ ಪ್ಲ್ಯಾನಿಂಗಲ್ಲಿದ್ದೀನಿ. ಇದಕ್ಕೋಸ್ಕರ ನೋಡೋಣ. ಬಟ್ ಏನು ಗೊತ್ತಾ, ಇಲ್ಲಿಂದ ಪಾರ್ಸಲ್ ಹಾಕಿದರೆ ನನಗೆ ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಸೇಮ್ ಅಂದರೆ 12,500 ಕೇಳ್ತಿದ್ದಾರೆ, ಅದು ಗುವಾಹಟಿಯಿಂದ. ನಾನು ಇರೋದು ಪಾಸಿಘಾಟಿಂದ ಗುವಾಹಟಿ ಆಲ್ಮೋಸ್ಟ್ 600 ಕಿಲೋಮೀಟರ್ ಆಗುತ್ತೆ. 600 ಕಿಲೋಮೀಟರ್ ಹೋಗಿ ಅವರಿಗೆಲ್ಲ 12,500 ಕೊಟ್ಟು ಪಾರ್ಸಲ್ ಹಾಕಿ, ಅದ್ರ ಮೇಲೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಕೊಟ್ಟು ಪ್ಯಾಕಿಂಗಿಗೆಲ್ಲ ಮಾಡಬೇಕು. ಅದು ಸೀದಾ ನಮ್ಮೂರ ಕಡೆ ಬರುತ್ತಾ, ಇಲ್ಲ ಬೆಂಗಳೂರಿಗೆ ಬರುತ್ತೆ. ನಾನು ಬೆಂಗಳೂರಿಂದ ಆಲ್ಮೋಸ್ಟ್ 400 ಕಿಲೋಮೀಟ್ರ್ ದೂರದಲ್ಲಿರೋ ನಮ್ಮೂರು ಶಿವಮೊಗ್ಗ. ಮತ್ತು ಸೇಮ್ ಖರ್ಚಾಗುತ್ತೆ. ಆಮೇಲೆ ಏನಪ್ಪ ಅಂದರೆ ಗಾಡಿ ರನ್ ಆಗೋಲ್ಲ, ಇಂಜನ್ ಸೇಫ್, ನಾವು ಸೇಫಾಗಿ ಬೆಂಗಳೂರು ರೀಚ್ ಆಗ್ತೀವಿ ಅನ್ನೋ ಪ್ಲ್ಯಾನಿಂಗು. ಬಟ್ ನೋಡೋಣ, ರೈಡೇ ಮಾಡೋಣ ಅಂತ ಇದ್ದೀನಿ. ನೋಡ್ಬೇಕು. ಮಳೆ ವೆದರ್ ಒಂದು 2 ಡೇಸ್ ಇದೆ ಅಷ್ಟೇ, ಅದಾದಮೇಲೆ ಮಳೆ ವೆದರ್ ಇಲ್ಲ. ಬಿಟ್ಟರೆ ಸೀದಾ ರೈಡ್ ಮಾಡೋ ಪ್ಲ್ಯಾನಿಂಗಲ್ಲೇ ಇದ್ದೀನಿ ಫುಲ್. ಊರಿಂದ ಶಿವಮೊಗ್ಗದಿಂದ ನಾರ್ತ್ ಈಸ್ಟ್ ಇಂದ ಸೀದಾ ಶಿವಮೊಗ್ಗ ಶಿರಾಳಕೊಪ್ಪಕ್ಕೆ ನನ್ನ ಪಯಣ.
ಅದು ಸೋಲೋ ರೈಡ್, ಒಬ್ಬನೇ ಬಂದಿರೋದು, ಸೋಲೋ ರೈಡೇ ಮಾಡೋಣ ಅಂತ ಪ್ಲಾನ್. Mấy con ăn hoặc là ăn không? Ăn anh gần đây mình còn tương đương.